ಎಲ್ಲರಿಗೂ ನಮಸ್ಕಾರ. ಈ ಓಟ್ಸ್ ಪೌಡರ್ ಮತ್ತು ಆ್ಯಪಲನ್ನು ತಗೊಂಡು ಒಳ್ಳೆಯ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಟ್ರಾನ್ಸ್ ಫ್ಯಾಟ್ ಇರದೇ ಇರುವಂತಹ ಹೆಲ್ದಿಯಾಗಿರುವಂಥ ಕುಕೀಸನ್ನು ಹೆಂಗೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕು ಅಂತ ನೋಡೋಣ. ನಾನು ಮಾಡೀನಿ, ಬಹಳ ಟೇಸ್ಟಾಗಿ ನೀವು ಕೂಡ ಟ್ರೈ ಮಾಡ್ಬೋದು. 1.5 ಕಪ್ ಓಟ್ಸನ್ನು ನಾನು ಒಂದು ಗ್ರೈಂಡರ್ ಜಾರಲ್ಲಿ ಹಾಕ್ಕೊಳ್ತೀನಿ. ನನಗೆ ಅಷ್ಟು ಬೇಕು ಅಷ್ಟು ತೊಗೊಂಡಿನಿ, ನೀವು ಹೆಚ್ಚಿಗೆ ಹಾಕ್ಕೊಳ್ಬೋದು. ಅದಕ್ಕೆ 1 ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಎರಡನ್ನೂ ಸೇರಿಸಿ ನೀವು ನುಣ್ಣಗೆ ಪೌಡ್ರ್ ಮಾಡಿಕೊಡ್ರಿ. ಎಷ್ಟು ಪೌಡ್ರ್ ಸಣ್ಣ ಆಗ್ತದೋ ಅಷ್ಟು ನಮಗೆ ಕುಕೀಸ್ ಬೆಸ್ಟ್ ಬರ್ತವೆ. ಓಕೆ, ಇದು ಒಂದು ಬೌಲ್ಗೆ ನೀವು ಹಾಕ್ಕೊಳ್ರಿ. ಅದಕ್ಕೆ ನಾವು ತೊಗೊಂಡಂಥ ಆ್ಯಪಲನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿನಿ. ಅದಕ್ಕೆ 1 ಕಪ್ ಕೊಬ್ಬರಿಯನ್ನು ಸೇರಿಸ್ಕೊಂಡಿನಿ. ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ನೀರು ಹಾಕ್ಕೊಳ್ಳಾರ್ದೆ ಪೇಸ್ಟ್ ಮಾಡಿಕೊಡ್ರಿ, ಫೈನ್ ಗ್ರೈಂಡ್ ಮಾಡಿಕೊಡ್ರಿ. ಅದನ್ನು ನೀವು ಓಟ್ಸ್ ಮತ್ತು ಬೆಲ್ಲದ ಪೌಡ್ರಿಗೆ ಏನಿರ್ತದಲ್ಲ ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಡ್ರೈ ಈಸ್ಟ್ ಹಾಕ್ಕೊಡ್ರಿ. 1 ಪಿಂಚಿನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸರಿಯಾಗಿ ಮಿದ್ರಿ. ಎಷ್ಟು ಚೆನ್ನಾಗಿ ನೀಡ್ ಮಾಡ್ಕೋಬೇಕು ಅಂತಂದರೆ ಸರಿಯಾಗಿ ಬೀಟ್ ಮಾಡಿ ಅದನ್ನು ನಾದ್ಕೊಳ್ಬೇಕು. ಆವಾಗ ನಿಮಗೊಂದು ಒಳ್ಳೆ ಟೆಕ್ಸ್ಚರ್ ಬರ್ತದೆ ಈ ರೀತಿಯಾಗಿ. ಓಕೆ, ಸಾಫ್ಟಾಗಿರ್ತದೆ, ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ಅದನ್ನು ಸ್ವಲ್ಪ ಗ್ರೀಸ್ ಮಾಡಿರಬೇಕು ಏರ್ ಫ್ರೈಯರ್ ಪ್ಲೇಟಿಗೆ. ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು ಈ ರೀತಿ ಬಿಸ್ಕೆಟ್ಸನ್ನು ಅಥವಾ ಕುಕ್ಕೀಸನ್ನು ಮಾಡಿ ಇಟ್ಕೊಳ್ಬೋದು. ನಾ ರೌಂಡ್ ಮಾಡ್ಲಿಕ್ಕೆ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ರಿ. ಅದ್ರ ಮೇಲೆ ಡ್ರೈ ಫ್ರೂಟ್ಸ್, ನಿಮಗೆ ಬೇಕಾದಂಥ ನಟ್ಸನ್ನು ಡ್ರೈ ಫ್ರೂಟ್ಸನ್ನು ಪೀಸ್ ಮಾಡಿ ಅದ್ರ ಮೇಲೆ ಹಾಕ್ಕೊಡ್ರಿ. ನಾನು ಬಾದಾಮ್, ಪಿಸ್ತಾ, ಒಂಚೂರು ಗೋಡಂಬಿ ಪೀಸನ್ನು ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡಿರಿ. ಅದನ್ನು ಏರ್ ಫ್ರೈಯರ್ ಒಳಗೆ ಇಟ್ಕೊಳ್ಳೋಣ. ಈಗ ನೋಡಿರಿ, ಏರ್ ಫ್ರೈಯರ್ ಒಳಗೆ ಇಟ್ಕೊಂಡಾಗ ನಾನು ಬಹಳ ಏನಿಲ್ಲ 165 ಡಿಗ್ರಿ ಸೆಂಟಿಗ್ರೇಡಲ್ಲಿ 15 ಮಿನಿಟ್ಸ್ ಮಾತ್ರ ಅದನ್ನು ಏರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಲೆಂಟ್ಲಿ ನಮಗೆ ರಿಸಲ್ಟ್ ಬರ್ತದೆ ನೋಡಿರಿ. ಬಹಳ ಕ್ರಿಸ್ಪಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಆರ್ಗ್ಯಾನಿಕ್ ನಮಗೆ ಕುಕೀಸ್ ರೆಡಿ ಆಯಿತು.